ನಿರ್ವಹಣೆ ಇಲ್ಲದೆ ಕೆಟ್ಟು ನಿಂತ ಎಸ್ಕಲೇಟರ್. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ 50 ಲಕ್ಷ ರೂಪಾಯಿ ವ್ಯರ್ಥ. ಕೆಆರ್ ಮಾರ್ಕೆಟ್ ಸದಾ ಜನರಿಂದ ಗೀಜು ಕೊಡುವ ಜಾಗ. ಈ ಬ್ಯುಸಿ ಏರಿಯಾದಲ್ಲಿ ಜನ ರಸ್ತೆ ದಾಟೋಕೆ ಅನುಕೂಲವಾಗಲಿ ಅಂತ ಪಾಲಿಕೆ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ನಲ್ಲಿ ಸುರಂಗ ಮಾರ್ಗ ನಿರ್ಮಾಣ ಮಾಡಿತು. ಅದರ ಜೊತೆಗೆ ಕೆಆರ್ ಮಾರ್ಕೆಟ್ನ ಬಿಎಂಟಿಸಿ ಬಸ್ ನಿಲ್ದಾಣದಿಂದ ವಿಕ್ಟೋರಿಯಾ ಆಸ್ಪತ್ರೆ ಮಾರ್ಕೆಟ್ ಕಡೆ ಸಂಪರ್ಕ ಕಲ್ಪಿಸುವ ಸುರಂಗ ಮಾರ್ಗದಲ್ಲಿ ಬರೋಬ್ಬರಿ 45 ರಿಂದ 50 ಲಕ್ಷ ರೂಪಾಯಿ ವೆಚ್ಚ ಭರಿಸಿ ಎಸ್ಕಲೇಟರ್ ಕೂಡ ಅಳವಡಿಸಿತ್ತು. ಆದರೆ ಇದೀಗ ಪಾಲಿಕೆ ನಿರ್ಲಕ್ಷ್ಯಕ್ಕೆ ಎಸ್ಕಲೇಟರ್ ನಿಂತಲೇ ನಿಂತಿದ್ದು ಜನ ಬೆವರು ಒರೆಸುತ್ತಾ ಮೆಟ್ಟಿಲು ಏರುವಂತಾಗಿದೆ. ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗುತ್ತಿದೆ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ. ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್, ಮಲ್ಲಸಂದ್ರ, ಹೆಸರುಘಟ್ಟ ಮುಖ್ಯ ರಸ್ತೆ, ಟಿ ದಾಸರಹಳ್ಳಿ, 560057. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535525719 ಹಾಗೂ 9448481782 ಮತ್ತು 9620162253. ಕೆಆರ್ ಮಾರ್ಕೆಟ್ನ ಬಸ್ ನಿಲ್ದಾಣದಿಂದ ವಿಕ್ಟೋರಿಯಾ ಆಸ್ಪತ್ರೆ ಕಲಾಸಿಪಾಳ್ಯ ಕಡೆ ಸಂಪರ್ಕ ಕಲ್ಪಿಸುವ ಈ ಪಾದಚಾರಿ ಮಾರ್ಗದಲ್ಲಿ ನಿತ್ಯ ಸಾವಿರಾರು ಜನ ಓಡಾಡುತ್ತಾರೆ. ವಯಸ್ಸಾದವರು, ರೋಗಿಗಳು ಇದೇ ಪಾದಚಾರಿ ಸುರಂಗ ಮಾರ್ಗವನ್ನೇ ಅವಲಂಬಿಸಿದ್ದಾರೆ. ಇವರಿಗೆ ಸಹಾಯವಾಗಲಿ ಅಂತ ಬಿಬಿಎಂಪಿ ಲಕ್ಷ ಖರ್ಚು ಮಾಡಿ ಎಸ್ಕಲೇಟರ್ ಏನೋ ಆಗಿದೆ. ಆದ್ರೆ ಅದು ಕೆಟ್ಟು ನಿಂತು 4 ರಿಂದ 5 ವರ್ಷ ಕಳೆದಿದೆ. ಇದೇ ಕಾಲೇಜು ವಿಕ್ಟೋರಿಯಾ ಕಾಲೇಜ್ ಒಂದು ಇಯರ್ ಆಯ್ತು, ಇನ್ನ ಅದು ರೆಡಿನೇ ಮಾಡಿಸಿಲ್ಲ. ಏನಾಗಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಬಿಬಿಎಂಪಿ ಅವರು ಅಷ್ಟು ಕ್ರಮ ತಗೊಂಡಿಲ್ಲ. ನೀವೇ ನೋಡಿ ಅಲ್ಲಿ ಕಷ್ಟ ಆಗಲ್ವಾ ಹತ್ತೋದು ಇಳಿಯೋದು? ಫುಲ್ ಎಲ್ಲ ರಶ್ ಆಗ್ತಾರೆ ಬೆಳಗ್ಗೆ ಹೊತ್ತು, ಮಾರ್ನಿಂಗ್ ಟೈಮ್ 9 o'clock ಆಫೀಸ್ ಟೈಮಲ್ಲೆಲ್ಲ. ಕಾಮನ್ ಪರ್ಪಸ್ಗಳಲ್ಲಿ ತುಂಬಾ ತೊಂದರೆ ಆಗುತ್ತೆ. ಅದಕ್ಕೆ ಬಿಬಿಎಂಪಿ ಅವರು ಅದನ್ನ ಅಥವಾ ಯಾರು ಸಂಬಂಧಪಟ್ಟವರು ಅದನ್ನ ಮುತುವರ್ಜಿ ತಗೊಂಡು ಮಾಡಿ ಎಲ್ರಿಗೂ ಅನುಕೂಲ ಮಾಡಿಕೊಡ್ಬೇಕು. ವಯಸ್ಸಾದವರು, ಮಹಿಳೆಯರೆಲ್ಲ ಓಡಾಡ್ತಿರ್ತಾರೆ. ಹತ್ತೋದು ಇಳಿಯೋದು ಒಂದ್ ವೇಳೆ ಗರ್ಭಿಣಿ ಬಂದ್ಬಿಟ್ರೆ ಇನ್ನೂ ತೊಂದರೆ ಆಗ್ಬಿಡುತ್ತೆ. ಗರ್ಭಿಣಿಯರು ಬಂದು ಹಾಸ್ಪಿಟಲ್ ಇದೆ, ವಿಕ್ಟೋರಿಯಾ ಹಾಸ್ಪಿಟಲ್ ಇದೆ, ಗರ್ಭಿಣಿಯರೆಲ್ಲ ಬರ್ತಿರ್ತಾರೆ ವಾಣಿ ವಿಲಾಸ್ಗೆ. ಅವರು ಓಡಾಡೋದಕ್ಕೆ ಅನುಕೂಲ ಮಾಡ್ಕೊಡ್ಬೇಕಿತ್ತು. ನೋಡಿದ್ರೆ ಮಾಡ್ಕೊಡ್ಬೇಕಲ್ಲ, ಅದೇ ಇರೋದೇ ಜನಗಳಿಗೆ ಅನುಕೂಲ ಮಾಡ್ಕೊಡಕ್ಕೆ ಇರ್ಬೇಕು ಸರ್ಕಾರ. ಕೆಟ್ಟು ನಿಂತು 4-5 ವರ್ಷವಾದ್ರೂ ಕೂಡ ಯಾರೂ ಬರೋಕ್ಯಾರೆ ಅಂತಿಲ್ಲ. ಇದರಿಂದ ವಯೋವೃದ್ಧರು, ರೋಗಿಗಳು ಯಾರೇ ಬಂದರೂ ಮೆಟ್ಟಿಲು ಹತ್ತಿಕೊಂಡೇ ಓಡಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಅನಾನುಕೂಲನೇ ಇದು. ಏನಾಗುತ್ತೆ ಅಂತಂದ್ರೆ ಇಲ್ಲಿ ಬಿಬಿಎಂಪಿ ಅವರೇ ಆಗಲಿ, ಇಲ್ಲಿನ ವರ್ಕರ್ಸೇ ಆಗಲಿ, ಯಾರನ್ನ ಮುಂದೆ ನಿಂತು ಹೇಳಿ ಇದನ್ನೆಲ್ಲ ಸ್ವಲ್ಪ ಮಾಡಿಸ್ಕೊಡ್ಬೇಕು. ಹತ್ತೋದು ಇಳಿಯೋದು ಎಲ್ಲ. ಹೌದು ಸರ್, ತುಂಬ ವಯಸ್ಸಾಗಿರೋರಿಗೆ, ಗರ್ಭಿಣಿ ಹಾಸ್ಪಿಟಲ್ಗೆ ಓಡಾಡೋರಿಗೆ, ವಯಸ್ಸಾದವರೆಲ್ಲ ಬಸ್ಸಲ್ಲೇ ಓಡಾಡ್ತಾರೆ, 2 ವೀಲರಲ್ಲಿ. ಇವಾಗ ಬೆಂಗಳೂರು ವರ್ಕರ್ಸ್ ಅವರು ಎಲ್ಲ ವೆಹಿಕಲ್ಸಲ್ಲಿ ಓಡಾಡ್ತಾರೆ. ವಯಸ್ಸಾದವರೆಲ್ಲ ಬಸ್ಸೇ ಅವಲಂಬಿಸ್ತಾರೆ, ಆಟೋ ಅವಲಂಬಿಸ್ತಾರೆ. ಲಗೇಜ್ಗಳು ಎತ್ಕೊಂಡು ಹೋಗೋರು, ಮಾರ್ಕೆಟ್ಗೆ ಇಲ್ಲಿಂದ ಈ ಕಡೆಯಿಂದ ಆ ಕಡೆ ಹೋಗೋರು, ಬಾರಾಗಿರೋ ಹೊರೋರು, ಅವ್ರುಗಳಿಗೆಲ್ಲ ತೊಂದರೆ. ಇಂಥದ್ದೆಲ್ಲ ನಿಂತಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಯಾರು ಜವಾಬ್ದಾರಿ ನೋಡ್ತಾ ಇದ್ದಾರೋ ಅವರು ಎಲ್ಲ ಒಂದು ಸ್ವಲ್ಪ ಅದನ್ನು ನೋಡಿ ಮಾಡಿಕೊಟ್ರೆ ಎಲ್ರಿಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಒಂದೆಡೆ ಬೆಂಗಳೂರನ್ನ ಸ್ಮಾರ್ಟ್ ಸಿಟಿ ಮಾಡ್ತೀವಿ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತೆಲ್ಲ ಬೊಬ್ಬೆ ಹೊಡೆಯೋ ಪಾಲಿಕೆ ಸೈಲೆಂಟ್ ಆಗಿದ್ರೆ ಅತ್ತ ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣ ನೀರಿನಲ್ಲಿ ಹೋಮ ಮಾಡಿದಂತಾಗ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಲಕ್ಷಾಂತರ ಮೌಲ್ಯದ ಪಾದಚಾರಿ ಸುರಂಗ ಮಾರ್ಗಕ್ಕೆ ಮರುಜೀವ ನೀಡಬೇಕಾಗಿದೆ. ಪ್ರಶಾಂತ್ ಕೆಂಗನಹಳ್ಳಿ, ನ್ಯೂಸ್ 81 ಕನ್ನಡ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.